ಕನ್ನಡಪ್ರಭ ಹಿರಿಯ ಪತ್ರಕರ್ತರಾಗಿರುವಂತಹ ಶಿವಾನಂದ್ ಅವರು ಕೂಡ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಶಿವಾನಂದ್ ಅವರೇ ನಮಸ್ಕಾರ. ಇಷ್ಟೊತ್ತಲ್ಲಿ ತೊಂದರೆ ಕೊಟ್ಟಿದ್ದೀವಿ. ನಮಸ್ಕಾರ. ನಮಸ್ಕಾರ ಹೇಳಿ. ಪತ್ರಕರ್ತರಿಗೆ ರಾತ್ರಿ ಹಗಲು ಅವೆಲ್ಲ ಇರೋದಿಲ್ಲ. ಹೌದು. ಪತ್ರಕರ್ತರಿಗೆ ಯಾವಾಗಲೂ ಸಾಥ್ ಕೊಡೋದು, ಪತ್ರಕರ್ತರಿಗೆ ಯಾವಾಗಲೂ ಜೊತೆಯಾಗಿ ನಿಲ್ಲೋದು ಪತ್ರಕರ್ತರೆ. ಹೌದೌದು. ಪತ್ರಕರ್ತರಿಗೆ ಏನೇ ಕಷ್ಟ ಆದ್ರೂ ಕೂಡ ಯಾರು ಬರಲ್ಲ ಸರ್, ನಮಗೆ ಗೊತ್ತಿದೆ. ಕಷ್ಟ ಅಂತ ಬಂದಾಗ ಪಕ್ಕದಲ್ಲಿರೋ ಪತ್ರಕರ್ತನೆ ತಗೋ ಅಂತೇಳಿ ಒಂದು 100 ರೂಪಾಯಿ ಕೊಡಬಲ್ಲ ವಿನಃ ಯಾರು ಬರೋದಿಲ್ಲ. ಬ್ಯಾಂಕಲ್ಲಿ ಹೋಗಿ ಲೋನ್ ಕೇಳ್ತೀವಿ ಅಂದ್ರೂ ಕೂಡ ನೀವು ಪತ್ರಕರ್ತರು ಕೊಡೋದಿಲ್ಲ ಅಂತ ಹೇಳ್ತಾರೆ. ಹೌದು ಹೌದೌದು. ಹೇಗೆ ಹೇಗೆ ನೋಡಿದ್ರೆ ಇವತ್ತು ನಮ್ಮ ರಿಪಬ್ಲಿಕ್ ಪತ್ರಕರ್ತರನ್ನ ಹೇಗೆ ರಾತ್ರೋರಾತ್ರಿ ಜೈಲಿಂದ ಶಿಫ್ಟ್ ಮಾಡ್ತಿದ್ದಾರೆ? ಅದು ಮೊನ್ನೆಯಿಂದಲೂ ನೋಡ್ತಾ ಇದೀವಿ. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಮಾಧ್ಯಮ ಸ್ವಾತಂತ್ರ್ಯವನ್ನ ಹತ್ತಿಕ್ಕುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು. ಈ ಸಂವಿಧಾನದಲ್ಲಿ ನಮಗೆ 3 ಅಂಗಗಳಿದೆ. ಅದ್ರ ಆಚೆಗೂ ಕೂಡ 4ನೇ ಅಂಗ ಅಂದ್ರೆ ಮಾಧ್ಯಮ. ನಮಗೆ ಎಲ್ಲ ಜನರ ಅಶಕ್ತರ ಅಥವಾ ಮತ್ತೊಬ್ಬರು ದೀನದಲಿತರ ಧ್ವನಿಯಾಗಂತದೇ ಮಾಧ್ಯಮ. ಮಾಧ್ಯಮ ಕರ್ತವ್ಯ ನಿರತವಾಗಿರುವಂತ ಒಬ್ಬ ಪತ್ರಕರ್ತರನ್ನ ಏಕಾಏಕಿ ಹಿಡ್ಕೊಂಡು ಹೋಗುವಂಥದ್ದು, ಜೊತೆಗೆ ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು, ಕೇಸನ್ನ ದಾಖಲು ಮಾಡುವಂಥದ್ದು, ಅದ್ರ ಮೂಲಕ ಯಾರನ್ನ ಎದುರಿಸ್ಲಿಕ್ಕೆ ಹೊರಟಿದ್ದಾರೆ ಇವರು, ಇದು ಪ್ರಶ್ನೆ. ಹಾಗಾಗಿ ಈ ಪಶ್ಚಿಮ ಬಂಗಾಳ ಸರ್ಕಾರ ನಡ್ಕೊಂಡಿರುವಂತ ರೀತಿ ಅತ್ಯಂತ ಖಂಡನೀಯ. ಈಗಾಗಲೇ ನಾವು ನಿನ್ನೆ ಕೂಡ ಅದನ್ನ ಒಂದು ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡಿದೀವಿ. ಜೊತೆಗೆ ಅಲ್ಲಿಯ ರಾಜ್ಯಪಾಲರಿಗೂ ಕೂಡ ನಾವು ಅದನ್ನ ಪೋಸ್ಟ್ ಮಾಡಿದೀವಿ. ಪ್ರೈಮ್ ಮಿನಿಸ್ಟರ್ಗೂ ಕೂಡ ಒತ್ತಾಯ ಮಾಡಿದೀವಿ. ಅಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇರುವಂತ ಸರ್ಕಾರ ಮಾಧ್ಯಮದಲ್ಲಿ ಇರುವಂತ ಪತ್ರಕರ್ತರನ್ನ, ಕರ್ತವ್ಯ ನಿರತ ಪತ್ರಕರ್ತರನ್ನ, ಕಾರ್ಯನಿರತ ಪತ್ರಕರ್ತರನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದು ಪರಿಜ್ಞಾನ ಇರಬೇಕು. ಇಂಥ ಹೊತ್ನಲ್ಲಿ ಇಡೀ ಅವರ ಹುಳುಕುಗಳನ್ನ ಮುಚ್ಚಿಟ್ಕೊಳ್ಳೋ ಸಲುವಾಗಿ ಈ ತರ ಒಬ್ಬ ಪತ್ರಕರ್ತನ ಮೇಲೆ ಹಲ್ಲೆ ಮಾಡುವಂಥದ್ದು, ಜೊತೆಗೆ ಅವ್ರನ್ನ ನೋಡಿ ಅವರು ಲೈವ್ ಕೊಡ್ತಾ ಇದ್ದಾರೆ. ಒಬ್ಬ ಪತ್ರಕರ್ತ ಅವನು ಏನ್ ಮಾಡಿದ ತಪ್ಪೇನಿದೆ ಅಲ್ಲಿ? ಅಂತ ಪತ್ರಕರ್ತ ಏಕಾಏಕಿ ಎಲ್ಲಾ ಪೊಲೀಸ್ನರು ಬಂದು ಅವನ್ನ ಎತ್ತಾಕೊಂಡು ಹೋಗಿ ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ಖಂಡನೀಯವಾದಂತ ಕೆಲಸ. ಆ ಕಾರಣಕ್ಕೋಸ್ಕರ ಕೂಡಲೇ ಅವರು ಪಶ್ಚಿಮ ಬಂಗಾಳ ಸರ್ಕಾರ ಬೇಷರತ್ತಾಗಿ ಈ ಬಗ್ಗೆ ಕ್ಷಮೆಯನ್ನ ಕೇಳಬೇಕು. ಜೊತೆಗೆ ಅವ್ರ ಮೇಲೆ ಹಾಕಿರುವಂತ ಎಲ್ಲಾ ಪ್ರಕರಣಗಳನ್ನ ಹಿಂಪಡೆದು ತಕ್ಷಣವೇ ಅವ್ರನ್ನ ಬಿಡುಗಡೆಗೊಳಿಸ್ಬೇಕು ಅಂತೇಳಿ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂದ್ರೆ ಕರ್ನಾಟಕ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ನಾವು ಈ ಸಂಘದ ವತಿಯಿಂದ ಒತ್ತಾಯ ಮಾಡ್ತೀವಿ. ಈ ಕೂಡಲೇ ರಾಜ್ಯ ಸರ್ಕಾರ ಕೂಡ ನಮ್ಮ ಇಲ್ಲಿಯ ರಾಜ್ಯ ಸರ್ಕಾರ ಕೂಡ ಪಶ್ಚಿಮ ಬಂಗಾಳಕ್ಕೆ ಈ ವಿಷಯವನ್ನ ಕನ್ವೆ ಮಾಡಿ ಇಲ್ಲಿಯ ಮಾಧ್ಯಮದಲ್ಲಿ ಕೆಲಸ ಮಾಡುವಂತ ಎಲ್ಲ ಪತ್ರಕರ್ತರ ಭಾವನೆಗಳನ್ನ ಅಲ್ಲಿ ಕನ್ವೆ ಮಾಡಬೇಕು ಅಂತ ಕೂಡ ಇಲ್ಲಿಯ ಸರ್ಕಾರವನ್ನು ಕೂಡ ನಾವು ಒತ್ತಾಯ ಮಾಡ್ತೇನೆ. ಶಿವಾನಂದ್ ಸರ್, ಸತ್ಯ ಯಾವತ್ತಿದ್ರೂ ಸತ್ಯನೇ. ಹೌದು. ಅದು ಸತ್ಯ ಇದ್ರೆ ಸತ್ಯ ಅಂತ ಹೇಳ್ತೀವಿ, ಸುಳ್ಳು ಅಂದ್ರೆ ಸುಳ್ಳು ಅಂತ ಹೇಳ್ತೀವಿ. ನಾವು ಜಡ್ಜ್ಮೆಂಟ್ ಮಾಡಕ್ ಹೋಗೋದಿಲ್ಲ. ಕೆಲವರು ಅನ್ಕೊಳ್ತಾರೆ ಏನಪ್ಪ ಅವ್ರು ಜಡ್ಜ್ಮೆಂಟ್ ಕೊಡ್ತಾರೆ, ಅವ್ರ ಜಡ್ಜ್ ಅಂತಾರೆ. ನಾವು ಜಡ್ಜ್ ಅಲ್ಲ. ಹೌದು. ಆದ್ರೆ ಸತ್ಯವನ್ನಾಗಿ ಸುಳ್ಳಿದ್ರೆ ಸುಳ್ಳು ಅಂತ ಹೇಳುವಂತ ಧೈರ್ಯ ಇರುವಂತದ್ದು ಯಾರಿಗೆ ಅಂದ್ರೆ ಅದು ಪತ್ರಕರ್ತರಿಗೆ ಮಾತ್ರ. ಹೌದು ಹೌದು. ಇಂಥ ಒಂದು ಪತ್ರಕರ್ತರನ್ನ ಕೈಕಟ್ಟಿ ಕೂರಿಸ್ಬಿಟ್ರೆ ನಮ್ಮ ಬೇಳೆಕಾಳು ಬಯಸ್ಕೋಬಹುದು ಅಂತ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತವಾಗಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾವುದೇ ನಾಗರಿಕ ಸರ್ಕಾರ ಈ ತರದ ಕೆಲಸವನ್ನ ಮಾಡಬಾರದು. ಮಾಧ್ಯಮವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಬಾರದು. ಪತ್ರಕರ್ತರನ್ನ ಎದುರಿಸುವಂತ ಕೆಲಸವನ್ನ ಮಾಡಬಾರದು. ಪತ್ರಕರ್ತರು ಬೇರೆಯವರ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಹೊರತು ಬೇರೆಯವರ ನೊಂದವರ ಅಶಕ್ತರ ಬಾಳಿಗೆ ಅಥವಾ ಮತ್ತೊಂದು ಅನ್ಯಾಯದ ವಿರುದ್ಧ ಅವರು ಧ್ವನಿಯಾಗಿ ಕೆಲಸ ಮಾಡ್ತಾರೆ ಹೊರತು ಮತ್ತೊಂದು ಅವ್ರ ವೈಯಕ್ತಿಕ ಹಿತಾಸಕ್ತಿ ಯಾವುದು ಇರೋದಿಲ್ಲ. ಹಾಗಾಗಿ ಇಂಥ ಹೊತ್ತಿನಲ್ಲಿ ಆ ಸಂತೂಪನ್ನ ಅವ್ರನ್ನ ನಡೆಸ್ಕೊಂಡಂತ ರೀತಿ ಅತ್ಯಂತ ಖಂಡನೀಯವಾದ್ದು. ಮಮತಾ ಬ್ಯಾನರ್ಜಿ ಅವರ ನಾಗರಿಕ ಸರ್ಕಾರ, ಅವ್ರ ನೇತೃತ್ವದ ಸರ್ಕಾರ ಕೂಡಲೇ ಈ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಂಡು ಅವ್ರನ್ನ ಬಿಡುಗಡೆ ಮಾಡಬೇಕು ಅನ್ನೋದು ನಾವು ಒತ್ತಾಯ ಮಾಡ್ತೀವಿ. ಒಂದು ಜೊತೆಗೆ ಅವನಿಗೆ ಆಗಿರುವಂತ ಮಾನಸಿಕ ಹಾನಿ, ಘಾಸಿತನವನ್ನು ಯಾರು ಕಟ್ಕೊಡ್ತಾರೆ? ಪತ್ರಕರ್ತನ ಮೇಲೆ ಎಷ್ಟು ಮಾನಸಿಕವಾದ ಹಲ್ಲೆ ಆದಂಗ ಆಯ್ತದು. ಅದು ಇಡೀ ಪ್ರಕರಣವನ್ನು ನೋಡುವಾಗ ವಿಡಿಯೋದಲ್ಲಿ ನಾವು ನೋಡುವಾಗ ನಮಗೆ ಒಂದು ಆತಂಕದ ಕ್ಷಣ ಎದುರಾಗುತ್ತೆ. ಹಾಗಾಗಿ ಬಂಗಾಳ ಸರ್ಕಾರ ಇದನ್ನ ಒಂಥರ ಏನದು ನಾವೇನು ಮಿಲಿಟರಿ ಸರ್ಕಾರದಲ್ಲಿ ಇದೀವ ಆ ರೀತಿಯ ಪರಿಸ್ಥಿತಿ ಅಲ್ಲಿ ಆದ ಸಿಚುವೇಶನ್ ನೋಡುವಾಗ ಅನ್ಸುತ್ತೆ. ಹಾಗಾಗಿ ಇದನ್ನು ಕೂಡಲೇ ಅವರು ಸರ್ಕಾರ ತಮ್ಮ ತಪ್ಪನ್ನ ರೆಟಿಫೈ ಮಾಡ್ಕೊಂಡು ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು ಮತ್ತೆ ಕೇಸುಗಳನ್ನೆಲ್ಲ ವಿಡ್ರಾ ಮಾಡ್ಬೇಕು. ಅವರು ಆಗಿರುವ ಇದಕ್ಕೆ ಅವ್ರಿಗೆ ಮಾನಹಾನಿಯನ್ನು ಹೇಗೆ ಕಟ್ಕೊಡ್ತಾರೆ ಇವರು?
ಹ್ಮ್ ಹಾಗಾಗಿ ಒಬ್ಬ ರಿಪಬ್ಲಿಕ್ ಚಾನೆಲ್ನ ವರದಿಗಾರನ ಮೇಲೆ ಏನು ಇವತ್ತು ಅವ್ರ ಕ್ರಮವನ್ನು ಕೈಗೊಂಡಿದೆ ಪಶ್ಚಿಮ ಬಂಗಾಳ ಸರ್ಕಾರ ಅತ್ಯಂತ ಖಂಡನೀಯವಾದಂಥದ್ದು. ಹಾಗಾಗಿ ಅವರು ಕೂಡಲೇ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಒಂದ್ ವೇಳೆ ಅಲ್ಲಿ ರಾಜ್ಯಪಾಲರಾದ್ರೂ ಇಂಟರ್ಫಿಯರ್ ಆಗಬೇಕು, ಅಥವಾ ಅವರು ಅವ್ರ ಕೈ ಕಟ್ಟಿದ್ರೆ ಅದು ರಾಷ್ಟ್ರಪತಿಗಳಾದ್ರೂ ಇದ್ರ ಬಗ್ಗೆ ಇಂಟರ್ಫಿಯರ್ ಆಗಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಎಲ್ಲೋ ಒಂದೊಂದು ಹಂತ ಇದೆ. ಒಂದ್ ವೇಳೆ ನಿಮ್ಗೆ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ರಾಜ್ಯಪಾಲರಾದ್ರೂ ಇಂಟರ್ವ್ಯೂನ್ ಆಗ್ಲಿ, ಇದ್ರೊಳಗಡೆ ಏನ್ ತಪ್ಪೇನಿದೆ ಅದು. ಓಕೆ, ಥ್ಯಾಂಕ್ ಯು ಶಿವಾನಂದ್ ಸರ್ ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ.